ನಮಸ್ಕಾರ ಸ್ನೇಹಿತರೆ. ಬ್ರಿಟಿಷರ ದಬ್ಬಾಳಿಕೆ, 2 ಮಹಾಯುದ್ಧ ಮತ್ತು ಎಷ್ಟೋ ಆರ್ಥಿಕ ಬಿಕ್ಕಟ್ಟು ಇದೆಲ್ಲವನ್ನ ಮೆಟ್ಟಿ ನಿಂತು ಕಳೆದ 150 ವರ್ಷಗಳಿಂದ ಭಾರತವನ್ನು ಆಳ್ತಾ ಇರೋ ಅತಿದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಯಾವುದು? ಅದು ಟಾಟಾ ಗ್ರೂಪ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕುಡಿಯೋ ಟೀ, ಅಡುಗೆಗೆ ಹಾಕೋ ಉಪ್ಪು, ಓಡಾಡೋ ಕಾರು, ಹಾರೋ ವಿಮಾನ, ಏರ್ ಇಂಡಿಯಾ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಟಾಟಾ ಕಂಪ್ನಿ ನಿಮ್ಮೆಲ್ಲರ ಲೈಫ್ನಲ್ಲಿ ಬೆರೆತು ಹೋಗಿದೆ. ಇವತ್ತು ಟಾಟಾ ಗ್ರೂಪ್ನ ಒಟ್ಟು ಮೌಲ್ಯ $328 ಬಿಲಿಯನ್. ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 27,90,000 ಕೋಟಿ ರೂಪಾಯಿ. 150ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಬಿಸ್ನೆಸ್. 10 ಲಕ್ಷಕ್ಕೂ ಅಧಿಕ ಜನ ಟಾಟಾ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ಇದು ಇವತ್ತಿನ ಕತೆ. ಹಾಗಿದ್ರೆ ಟಾಟಾ ಅನ್ನೋ ಈ ಬೃಹತ್ ಸಾಮ್ರಾಜ್ಯ ಶುರುವಾಗಿದ್ದು ಹೇಗೆ? ಒಂದು ಸಣ್ಣ ಕಂಪನಿ ಇವತ್ತು 33 ಲಕ್ಷ ಕೋಟಿಯ ಸಾಮ್ರಾಜ್ಯ ಕಟ್ಟಿದ ಹೇಗೆ? ಉಪ್ಪಿನಿಂದ ಸಾಫ್ಟ್ವೇರ್ ವರೆಗೆ ಟಾಟಾ ಬೆಳೆದು ಬಂದ ಆ ರೋಚಕ ಹಾದಿ ಹೇಗಿತ್ತು? ಬನ್ನಿವತ್ತಿನ ಈ ವಿಡಿಯೋದಲ್ಲಿ ಟಾಟಾ ಎಂಪೈರ್ನ ಕಂಪ್ಲೀಟ್ ಹಿಸ್ಟ್ರಿ ಮತ್ತು ಪ್ರೆಸೆಂಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 21,000 ರೂಪಾಯಿಯಲ್ಲಿ ಹುಟ್ಟಿದ ಸಾಮ್ರಾಜ್ಯ. ಹೇಗಿತ್ತು ಟಾಟಾ ಮೊದಲ ಹೆಜ್ಜೆ? ಸ್ನೇಹಿತರೆ, ವರ್ಷ 1868. ಬಾಂಬೆನಲ್ಲೊಬ್ಬ 29 ವರ್ಷದ ಯುವಕ, ಆತನ ಹೆಸರು ಜಮ್ಶೆಡ್ಜಿ ನುಸ್ರುವಾನ್ಜಿ ಟಾಟಾ, ತನ್ನ ತಂದೆಯೊಂದಿಗೆ ಸೇರ್ಕೊಂಡು ಜೇಬಲ್ಲಿದ್ದ ಕೇವಲ 21,000 ರೂಪಾಯಿ ಇಟ್ಕೊಂಡು ಒಂದು ಟ್ರೇಡಿಂಗ್ ಕಂಪನಿಯನ್ನ ಶುರು ಮಾಡ್ತಾರೆ. ಅವತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಈ ಟ್ರೇಡಿಂಗ್ ಕಂಪನಿ ಶುರುವಾಗಿದ್ದೇ ಚೀನಾ ಜೊತೆಗಿನ ವ್ಯಾಪಾರದಿಂದ. ಮುಖ್ಯವಾಗಿ ಹತ್ತಿ, ಟೀ ಮತ್ತು ಅಫೀಮು. ಚೀನಾ ಜೊತೆಗಿನ ಈ ವ್ಯಾಪಾರದಿಂದ ಜಮ್ಶೆಡ್ಜಿ ಅವರಿಗೆ ಭರ್ಜರಿ ಲಾಭ ಬಂತು. ನೋಡಿ, ಇವತ್ತಿಷ್ಟು ದೊಡ್ಡ ಸಾಮ್ರಾಜ್ಯ ಇರೋದು ಶುರುವಾಗಿದೆ ಹೆಂಗೆ ಅಂದರೆ ಅಫೀಮ್ ಮಾರಾಟ ಮಾಡೋ ಕಂಪನಿ. ಹತ್ತಿ, ಟೀ ಮತ್ತು ಅಫೀಮು. ಹಾಗಂತ ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಎಲ್ಲ ಮಾಡ್ತಿದ್ರು ಅಂತಲ್ಲ. ಅವತ್ತು ವ್ಯಾಪಾರ ಮಾಡ್ಬೋದಾಗಿತ್ತು, ವ್ಯಾಪಾರ ಮಾಡಿದ್ರು ಅಷ್ಟೇ. ಲಾಭ ಬಂತು ಅಂತ ಸುಮ್ಮನೆ ಕೂರ್ಲಿಲ್ಲ, ಅದು ಆರಂಭ ಅಷ್ಟೇ. ಆ ಥರ 1877ರಲ್ಲಿ ನಾಗ್ಪುರದಲ್ಲಿ ಎಂಪ್ರೆಸ್ ಮಿಲ್ಸ್ ಅಂತ ಒಂದು ಬಟ್ಟೆ ಗಿರಣಿಯನ್ನು ಶುರು ಮಾಡಿದ್ರು. ಆಗಿನ ಕಾಲದಲ್ಲಿ ಫ್ಯಾಕ್ಟ್ರಿ ಅಂದರೆ ಒಂಥರ ನರಕ. ಕೆಲಸಗಾರನ್ನ ಪ್ರಾಣಿಗಳ ಥರ ದುಡಿಸ್ಕೊಳ್ತಾ ಇದ್ರು. ಆದರೆ ಟಾಟಾ ಆಗಲೇ ಕ್ರಾಂತಿ ಮಾಡಿದ್ರು. ತನ್ನ ಫ್ಯಾಕ್ಟ್ರಿ ಕೆಲಸಗಾರರಿಗೆ ಪೆನ್ಷನ್ ಫಂಡ್, ಆಕ್ಸಿಡೆಂಟ್ ಆದರೆ ಪರಿಹಾರ, ಹೆಂಗಸರಿಗೆ ಮತ್ತು ಗಂಡಸರಿಗೆ ಬೇರೆ ಬೇರೆ ಮೆಡಿಕಲ್ ಸೌಲಭ್ಯ ಹಾಗೂ ಕುಡಿಯೋಕೆ ಶುದ್ಧ ನೀರು ಎಲ್ಲವನ್ನ ಕೊಟ್ಟರು. ಇದೆಲ್ಲ ಬೇಸಿಕ್ ಅಲ್ವೇನ್ರಿ? ಇವತ್ತು ಬೇಸಿಕ್. ನಾವು ಮಾತಾಡ್ತಿರೋದು 1970 ಅಲ್ಲ, 1870ನೇ ಇಸ್ವಿ ಬಗ್ಗೆ ಮಾತಾಡ್ತಿರೋದು. ಭಾರತ ಸರ್ಕಾರ ಕಾರ್ಮಿಕರ ಕಾನೂನು ತರೋದಕ್ಕೂ ದಶಕಗಳ ಮುಂಚೆನೆ ಟಾಟಾ ಕಂಪನಿಯಲ್ಲಿ ಇದೆಲ್ಲ ಜಾರಿ ಆಗಿದ್ವು. ಟಾಟಾ ಕಂಪನಿಯ ನಿಜವಾದ ಸ್ಟೋರಿ ಶುರುವಾಗೋದೇ ಇಲ್ಲಿಂದ. ಬ್ರಿಟಿಷರಿಗೆ ಟಾಟಾ ಕೊಟ್ಟ ತಿರುಗೇಟು. ಮುಂಬೈನಲ್ಲಿ ಅವತ್ತು ಬ್ರಿಟಿಷರದ್ದೇ ದರ್ಬಾರ್ ಇತ್ತು. ಅಲ್ಲೊಂದು ವಾಟ್ಸನ್ ಹೋಟೆಲ್ ಇತ್ತು. ಅಲ್ಲಿಗೆ ಜಮ್ಶೆಡ್ಜಿ ಟಾಟಾ ಒಂದ್ಸಲಿ ಹೋದ್ರು. ಅಲ್ಲಿ ಏನ್ ಹೇಳಿದ್ರು ಗೊತ್ತಾ? ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಪ್ರವೇಶ ಇಲ್ಲ ಅಂತ. ನಾಯಿಗಳನ್ನ ಮತ್ತೆ ಭಾರತೀಯರನ್ನ ಒಂದು ಲೈನ್ನಲ್ಲಿ ಸೇರಿಸ್ಬಿಟ್ರು ಬ್ರಿಟಿಷರು. ಆಗ ಒಬ್ಬ ಸ್ವಾಭಿಮಾನಿ ಭಾರತೀಯ ಆಗಿದ್ದ ಟಾಟಾಗೆ ದೊಡ್ಡ ಅಪಮಾನದ ಬೆಂಕಿ ಒಳಗಿಂದ ಹತ್ಕೊಳ್ಳುತ್ತೆ. ಇದಕ್ಕೆ ರಿವೆಂಜ್ ತಗೋಬೇಕು ಅಂತ ಡಿಸೈಡ್ ಮಾಡಿದ ಜಮ್ಶೆಡ್ಜಿ 1903ರಲ್ಲಿ ಮುಂಬೈನ ಕಡಲ ತೀರದಲ್ಲಿ, ಯಾವಾಗ ಸ್ವಾತಂತ್ರ್ಯ ಬರೋಕ್ಕೂ 44 ವರ್ಷಗಳ ಮೊದಲು, 1903ರಲ್ಲಿ ಬ್ರಿಟಿಷರಿದ್ದು ಗಟ್ಟಿಮುಟ್ಟಾಗೇ ಇದ್ದಾಗ, ಗಾಂಧೀಜಿನೂ ಭಾರತಕ್ಕಿನ್ನೂ ಬಂದಿರಲಿಲ್ಲ. 1903ರಲ್ಲಿ ಮುಂಬೈ ಕಡಲ ತೀರದಲ್ಲಿ ನಾನು ಕಟ್ತೀನಿ ಅಂತ ಹೇಳಿ ಭವ್ಯವಾದ ಅರಮನೆಯನ್ನ ಕಟ್ಟಿದ್ರು. ಅದೇ ಇವತ್ತಿನ ಪ್ರಸಿದ್ಧ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಅವತ್ತಿನ ಕಾಲಕ್ಕೆ 4 ಕೋಟಿ ರೂಪಾಯಿಗೂ ಅಧಿಕ ಖರ್ಚು ಮಾಡಿ ಕಟ್ಟಿದ ಭವ್ಯವಾಗಿರೋ ಹೋಟೆಲ್ ಅದು. ಅಷ್ಟೇ ಅಲ್ಲ, ಇಡೀ ಮುಂಬೈ ನಗರದಲ್ಲಿ ಕರೆಂಟ್ ಇದ್ದ ಮೊದಲ ಬಿಲ್ಡಿಂಗ್ ಕೂಡ ಅದೇ ಆಗಿತ್ತು. ಆದರೆ ಇದನ್ನ ಕಟ್ಟಿ ಒಂದೇ ವರ್ಷ ಆಗಿತ್ತು. 1904ನೇ ಇಸ್ವಿ ಜಮ್ಶೆಡ್ಜಿ ಟಾಟಾ ತೀರ್ಕೊಂಡ್ಬಿಟ್ರು. ಆಗ ಅವರ ಜಾಗಕ್ಕೆ ಬಂದಿತ್ತು ಅವರ ಮಗ ಸರ್ ದೊರಾಬ್ಜಿ ಟಾಟಾ. ತಂದೆಯ ಕನಸಾಗಿದ್ದ ಉಕ್ಕಿನ ಕಾರ್ಖಾನೆಯನ್ನ 1907ರಲ್ಲಿ ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಶುರು ಮಾಡಿದ್ರು. ಅದೇ ಇವತ್ತಿನ ಟಾಟಾ ಸ್ಟೀಲ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ಫ್ಯಾಕ್ಟ್ರಿಯಲ್ಲಿ ಸ್ಟೀಲ್ ಉತ್ಪಾದನೆ ಶುರು ಆಗೋದಕ್ಕೂ ಮುಂಚೆನೆ ಅಲ್ಲಿನ ಕಾರ್ಮಿಕರಿಗೆ ಒಂದು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿದ್ರು ಟಾಟಾ. ಆದರೆ 1920ರ ಟೈಮ್ನಲ್ಲಿ ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟು ಶುರುವಾಯಿತು. ಟಾಟಾ ಸ್ಟೀಲ್ ಮುಚ್ಚಿ ಹೋಗೋ ಪರಿಸ್ಥಿತಿ ಬಂತು. ಸಾವಿರಾರು ಕಾರ್ಮಿಕರು ಬೀದಿಗೆ ಬೀಳೋ ಟೈಮ್ ಬಂತು. ಆಗ ದೊರಾಬ್ಜಿ ಟಾಟಾ ಮಾಡಿದ್ದೇನು ಗೊತ್ತಾ? ತಮ್ಮ ಹೆಂಡತಿಯ ಕತ್ತಿನಲ್ಲಿದ್ದ ಜೂಬಿಲಿ ಡೈಮಂಡನ್ನು ಅಡ ಇಟ್ಟು, ತಮ್ಮ ಸ್ವಂತ ಆಸ್ತಿಯನ್ನು ಬ್ಯಾಂಕ್ನಲ್ಲಿ ಅಡ ಇಟ್ಟು, ಅವತ್ತಿಗೆ 1 ಕೋಟಿ ರೂಪಾಯಿ ಸಾಲ ತಂದು ಟಾಟಾ ಸ್ಟೀಲನ್ನು ಉಳಿಸ್ಕೊಂಡ್ರು. ಇದೇ ಟೈಮ್ನಲ್ಲಿ 1909ರಲ್ಲಿ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಮತ್ತು 1910ರಲ್ಲಿ ಟಾಟಾ ಪವರ್ ಶುರುವಾಯಿತು.
ಈ ಮೂಲಕ ಟಾಟಾ ಕಂಪನಿ ದೇಶದ ಕೈಗಾರಿಕಾ ವಲಯದಲ್ಲಿ ದೊಡ್ಡ ಆಲದ ಮರ ಆಯಿತು. ಸ್ನೇಹಿತರೆ, ಟಾಟಾ ಬಿಸ್ನೆಸ್ ಅಲ್ಲಿಂದ ಮುಂದೆ ಹೇಗೆ ಬೆಳೀತು ಅಂತ ನಾವು ನೋಡ್ತಾ ಇದ್ದೇವೆ. ಆದರೆ ನೀವು ಕೂಡ ಟಾಟಾ ಜೊತೆ ಸೇರಿ ನಿಮ್ಮ ಹಣವನ್ನು ಬೆಳೆಸೋಕೆ ಅವರೊಂದು NFO ತಗೊಂಬಂದಿದ್ದಾರೆ. ಟಾಟಾ ಗ್ರೂಪ್ನವರು ಟಾಟಾ AIA ಲೈಫ್ ಇನೋವೇಷನ್ ಫಂಡ್ ಅಂತ ತಗೊಂಬಂದಿದ್ದಾರೆ. ಕ್ವಿಕ್ ಆಗಿ ಸ್ವಲ್ಪ ಮಾಹಿತಿ ಕೊಡ್ತೀವಿ ಅದ್ರ ಬಗ್ಗೆ. ಇದೀಗ ನ್ಯೂ ಫಂಡ್ ಆಫರ್ ಆಗಿರೋದ್ರಿಂದ ₹10 NAV ಮುಖಬೆಲೆಯಲ್ಲಿ ಸಿಗ್ತಾ ಇದೆ. ಈ ಫಂಡ್ ಭಾರತದ ಟಾಪ್ ಇನೋವೇಟಿವ್ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತೆ. ಅಂದರೆ ಹೊಸ ಟೆಕ್ನಾಲಜಿ ತರೋ, ವೇಗವಾಗಿ ಬೆಳೆಯೋ ಮತ್ತು ಭವಿಷ್ಯದಲ್ಲಿ ಭರ್ಜರಿ ಲಾಭ ತರೋ ಪಾಸಿಬಿಲಿಟೀಸ್ ಇರೋ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಫೋಕಸ್ ಮಾಡುತ್ತೆ. ಟಾಟಾ AIA 1.3 ಲಕ್ಷ ಕೋಟಿಗೂ ಅಧಿಕ AUM ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಹೊಂದಿದೆ. 198% ಸಾಲ್ವೆನ್ಸಿ ರೇಷಿಯೋ ಹೊಂದಿರೋ ಟ್ರಸ್ಟೆಡ್ ಕಂಪನಿ. ಅವರ ಹಳೆ ಫಂಡ್ ಅಂದರೆ ಎಮರ್ಜಿಂಗ್ ಆಪರ್ಚುನಿಟೀಸ್ ಫಂಡ್ 24% ಹಾಗೂ ಮಲ್ಟಿ ಕ್ಯಾಪ್ ಫಂಡ್ 21% ಆಲ್ರೆಡಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರೋ ಹಿಸ್ಟ್ರಿಯನ್ನ ಹೊಂದಿದ್ದಾವೆ. ಜೊತೆಗಿದು ಯುಲಿಪ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಇನ್ಶೂರೆನ್ಸ್ನ ಟ್ರಿಪಲ್ ಬೆನಿಫಿಟ್ ಕೂಡ ಇದೆ. ಒಂದು ವೇಳೆ ಪಾಲಿಸಿದಾರರಿಗೆ ಏನಾದರೂ ಆಗಿ ಅವರು ಪ್ರಾಣ ಕಳ್ಕೊಂಡ್ರೆ 120 ತಿಂಗಳ ಪ್ರೀಮಿಯಂ ಮೊತ್ತದಷ್ಟು ಲೈಫ್ ಕವರ್ ಒಟ್ಟಿಗೆ ಸಿಗುತ್ತೆ. ಉಳಿದ ಮುಂದಿನ ಪ್ರೀಮಿಯಂನ ಫ್ಯಾಮಿಲಿಯವರು ಕಟ್ಟೋ ಹಾಗಿಲ್ಲ, ಕಂಪ್ನಿನೇ ಕಟ್ಟುತ್ತೆ. ಹಾಗೆ ಕುಟುಂಬದ ಇಮಿಡಿಯೇಟ್ ಖರ್ಚಿಗೆ ಅಂತ ಲೈಫ್ ಕವರ್ನ 1% ಹಣವನ್ನು ಕನಿಷ್ಠ 36 ತಿಂಗಳವರೆಗೆ ಕೊಡ್ತಾ ಹೋಗ್ತಾರೆ. 3 ಥರದ ಬೆನಿಫಿಟ್ ಇರುತ್ತೆ. ಜೊತೆಗಿದು ಇನ್ಶೂರೆನ್ಸ್ ಯುಲಿಪ್ ಆಗಿರೋದ್ರಿಂದ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇದೆ. ಮಾರ್ಚ್ 31, 2026 NFO ಓಪನ್ ಇರುತ್ತೆ. ಜಸ್ಟ್ ₹2,000 ಶುರು ಮಾಡಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತಿ ಇರೋದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಡಿಸಿಷನ್ ಮಾಡಬಹುದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಭಾರತದ ಆಕಾಶದಲ್ಲಿ ಟಾಟಾ ಸಾಮ್ರಾಜ್ಯ. ಇದೆಲ್ಲ ಆದ್ಮೇಲೆ ಟಾಟಾ ಗ್ರೂಪ್ಗೆ ಎಂಟ್ರಿ ಕೊಟ್ಟಿದ್ದು ಒಬ್ಬ ಡೈನಮಿಕ್ ಲೀಡರ್. ಅವರೇ JRD ಟಾಟಾ. 1938 ಕೇವಲ 34 ವರ್ಷದ ಯುವಕರಾಗಿದ್ದ JRD ಟಾಟಾ ಟಾಟಾದ ಚೇರ್ಮನ್ ಆಗ್ತಾರೆ. ಅವರಿಗೆ ವಿಮಾನ ಅಂದರೆ ಪಂಚಪ್ರಾಣ. 1932 ಆ ದಿನ ಕರಾಚಿಯಿಂದ ಮುಂಬೈಗೆ, ಇನ್ನೂ ಕೂಡ ಅವಿಭಜಿತ ಭಾರತದ ಭಾಗ ಆಗಿತ್ತಲ್ಲ ಕರಾಚಿ, ಅಲ್ಲಿಂದ ಮುಂಬೈಗೆ ಸಣ್ಣ ವಿಮಾನ ಬಂತು. ಆ ವಿಮಾನ ಹಾರಿಸ್ತಾ ಇದ್ದಿದ್ದು ಬೇರೆ ಯಾರೋ ಪೈಲಟ್ ಅಲ್ಲ, ಖುದ್ದು JRD ಟಾಟಾ ಹಾರಿಸ್ಕೊಂಬಂದರು. ಭಾರತದ ಮೊದಲ ವಿಮಾನಯಾನ ಟಾಟಾ ಏರ್ಲೈನ್ಸ್ ಶುರುವಾಗಿದ್ದು ಆ ಥರ. ಮುಂದೆ ಇದೇ ಏರ್ಲೈನ್ಸ್ ಏರ್ ಇಂಡಿಯಾಗೆ ಬದಲಾಯಿತು. ಆದರೆ ಸ್ವಾತಂತ್ರ್ಯದ ನಂತರ ಸರ್ಕಾರ ಏರ್ ಇಂಡಿಯಾವನ್ನು ರಾಷ್ಟ್ರೀಕರಣ ಮಾಡ್ತು. ಅಂದರೆ ಟಾಟಾ ಕೈಯಿಂದ ಕಿತ್ಕೊಳ್ತು. JRD ಟಾಟಾಗೆ ಇದು ಅಕ್ಷರಶಃ ಹೃದಯವೇ ಒಡೆದು ಹೋದಂಗೆ ಫೀಲ್ ಆಯಿತು. ಆದರೆ ಟಾಟಾ ಸಾಮ್ರಾಜ್ಯದ ಓಟ ಅಲ್ಲಿಗೆ ನಿಲ್ಲಿಲ್ಲ. 1945 ಟೆಲ್ಕೋ ಅಂದರೆ ಇವತ್ತಿನ ಟಾಟಾ ಮೋಟಾರ್ಸ್ ಶುರುವಾಯಿತು. 1952 ಆಗಿನ ಪ್ರಧಾನಿ ನೆಹರು ಅವರ ಕೋರಿಕೆ ಮೇರೆಗೆ ಲ್ಯಾಕ್ಮೆ ಅನ್ನೋ ಕಾಸ್ಮೆಟಿಕ್ ಬ್ರ್ಯಾಂಡ್ ಕೂಡ ಶುರು ಮಾಡಿದ್ರು. 1983 ಭಾರತದ ಮೊದಲ ಅಯೋಡಿನ್ ಯುಕ್ತ ಉಪ್ಪು ಟಾಟಾ ಉಪ್ಪು ಮಾರ್ಕೆಟ್ಗೆ ಬಂತು. ಆದರೆ JRD ಟಾಟಾ ತಗೊಂಡ ಅತ್ಯಂತ ದೊಡ್ಡ ಮತ್ತು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರ ಅಂದರೆ 1968 ಶುರು ಮಾಡಿದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ TCS. ಭಾರತದಲ್ಲಿ IT ಕಂಪನಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲದ ಟೈಮ್ನಲ್ಲಿ FC ಕೊಹ್ಲಿ ಅವರ ನೇತೃತ್ವದಲ್ಲಿ ಶುರುವಾದ ಈ ಕಂಪನಿ ಇವತ್ತು ಟಾಟಾ ಗ್ರೂಪ್ಗೆ ಅತಿ ಹೆಚ್ಚು ಲಾಭ ತಂದುಕೊಡ್ತಾ ಇರೋ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 2026 ಆರ್ಥಿಕ ವರ್ಷದ Q3 ₹67,087 ಕೋಟಿ ಲಾಭ ಗಳಿಸಿತ್ತು. ಇನ್ನು 2025 ಆರ್ಥಿಕ ವರ್ಷದಲ್ಲಿ TCS $30 ಬಿಲಿಯನ್ ಅಂದರೆ ₹2,70,000 ಕೋಟಿ ಅಧಿಕ ಲಾಭವನ್ನು ಗಳಿಸಿತ್ತು. JRD ಟಾಟಾ ಅವರ 50 ವರ್ಷಗಳ ಆಡಳಿತದಲ್ಲಿ ಟಾಟಾ ಗ್ರೂಪ್ನ ಕಂಪನಿಗಳ ಸಂಖ್ಯೆ 14ರಿಂದ 95ಕ್ಕೆ ಏರಿಕೆಯಾಗಿತ್ತು. ಇಂಡಿಯಾ ಟು ಗ್ಲೋಬಲ್ ಎಂಪೈರ್. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಟಾಟಾ ಗ್ರೂಪ್ ಒಬ್ಬರಾದ್ಮೇಲೊಬ್ಬರು ರತ್ನದಂತಹ ವ್ಯಕ್ತಿಗಳನ್ನು, ಬಿಸ್ನೆಸ್ ಲೀಡರ್ಗಳನ್ನು ಭಾರತಕ್ಕೆ ಕೊಡ್ತಾ ಬಂತು. ಇನ್ನೊಂದು ರತ್ನ ಬರೋದು ಬಾಕಿ ಇತ್ತು. 1991 ಭಾರತದಲ್ಲಿ ಆರ್ಥಿಕ ಉದಾರೀಕರಣ ಶುರುವಾದ ವರ್ಷ. ಆಗ ಟಾಟಾ ಗ್ರೂಪ್ನ ಚುಕ್ಕಾಣಿ ಹಿಡಿತಾರೆ ಸೈಲೆಂಟ್ ಮತ್ತು ಪವರ್ಫುಲ್ ಮ್ಯಾನ್ ರತನ್ ಟಾಟಾ. ಅಲ್ಲಿವರೆಗೂ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದ ಟಾಟಾ ಕಂಪನಿಯನ್ನು ಗ್ಲೋಬಲ್ ಎಂಪೈರ್ ಮಾಡಿದ್ರು ರತನ್ ಟಾಟಾ ಅವರು. ಇವರ ಮಾಸ್ಟರ್ ಪ್ಲಾನ್ ಹೇಗಿತ್ತು ಗೊತ್ತಾ? 2000 ಇಸವಿಯಲ್ಲಿ ಬ್ರಿಟನ್ನ ಅತಿ ದೊಡ್ಡ ಟೀ ಬ್ರ್ಯಾಂಡ್ ಟೆಟ್ಲೆಯನ್ನು $432 ಮಿಲಿಯನ್ ಕೊಟ್ಟು ಖರೀದಿ ಮಾಡಿದ್ರು. 2007 ಯುರೋಪ್ನ ದೈತ್ಯ ಸ್ಟೀಲ್ ಕಂಪನಿ ಕೋರಸ್ ಅನ್ನ $12 ಬಿಲಿಯನ್ ಕೊಟ್ಟು ಖರೀದಿ ಮಾಡಿದ್ರು. ಆದರೆ ಇದರ ಹಿಂದೆ ಒಂದು ದೊಡ್ಡ ಸೇಡಿನ ಕಥೆ ಇದೆ. 1999 ರತನ್ ಟಾಟಾ ತಮ್ಮ ಇಂಡಿಕಾ ಕಾರು ಬಿಸ್ನೆಸ್ ಅನ್ನು ಮಾರೋಕೆ ಅಮೆರಿಕದ ಫೋರ್ಡ್ ಕಂಪನಿ ಹತ್ರ ಹೋಗಿದ್ರು. ಆಗ ಫೋರ್ಡ್ ಮಾಲೀಕ
ನಿಮಗೆ ಕಾರ್ ಮಾಡಕ್ಕೆ ಬರಲ್ಲ, ಈ ಬಿಸ್ನೆಸ್ಗೆ ಯಾಕೆ ಬರ್ತೀರಾ ಅಂತ ಹೇಳಿ ಅಪಮಾನ ಮಾಡಿದರು. ಬರೋಬ್ಬರಿ 9 ವರ್ಷಗಳ ಬಳಿಕ 2008ರಲ್ಲಿ ಅದೇ ಫೋರ್ಡ್ ಕಂಪನಿ ದಿವಾಳಿ ಆಗೋ ಪರಿಸ್ಥಿತಿಗೆ ಬಂದಾಗ ಫೋರ್ಡ್ನ ಅತ್ಯಂತ ಐಷಾರಾಮಿ ಬ್ರ್ಯಾಂಡ್ಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರನ್ನು JLRನ್ನು ರತನ್ ಟಾಟಾ ಖರೀದಿ ಮಾಡಿಬಿಟ್ರು. ಆಗ ಎರಡೆರಡು ಸೇಡ್ ತೀರಿಸ್ಕೊಂಡಂಗಾಯಿತು. ಅಪಮಾನ ಮಾಡಿದ ಅಮೆರಿಕನ್ ಕಂಪನಿ ಫೋರ್ಡ್ಗೂ ಕೂಡ ಮುಖಕ್ಕೆ ಹೊಡೆದಂಗಾಯಿತು. ಒಂದು ಕಾಲದಲ್ಲಿ ಭಾರತದಲ್ಲಿ ಶೋಷಣೆ ಮಾಡಿದ್ದ ಬ್ರಿಟಿಷರ ಇನ್ನೊಂದು ಕಂಪನಿಯನ್ನು, ಬ್ರಿಟಿಷ್ ಮೂಲ ಅಲ್ವಾ JLR, ಅವರ ಇನ್ನೊಂದು ಹೆರಿಟೇಜ್ ಕಂಪನಿಯನ್ನು ಭಾರತ ತನ್ನ ಓನರ್ಶಿಪ್ಗೆ ಅಥವಾ ತನ್ನ ಕಂಪನಿಯ ಓನರ್ಶಿಪ್ಗೆ ತಗೊಂಡಂಗಾಯಿತು. ನಮ್ಮ ಭಾರತೀಯ ಕಂಪನಿ ಅಲ್ವಾ ಟಾಟಾ, ಅದರ ಓನರ್ಶಿಪ್ಗೆ ಬಂದಂಗಾಯಿತು. ಇನ್ನು ಇದೇ ರತನ್ ಟಾಟಾ ಅವರ ಇನ್ನೊಂದು ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಟಾಟಾ ನ್ಯಾನೋ. ಮಳೆಯಲ್ಲಿ ಒಂದು ಸ್ಕೂಟರ್ ಮೇಲೆ 4 ಜನ ಒದ್ದಾಡ್ಕೊಂಡು ಹೋಗ್ತಿರೋದನ್ನು ನೋಡಿದ ರತನ್ ಟಾಟಾ ಭಾರತದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಡಿಮೆ ಬಜೆಟ್ನ 1 ಲಕ್ಷ ರೂಪಾಯಿನ ಒಂದು ಸಣ್ಣ ಸೇಫ್ ಆದ ಕಾರ್ ಕೊಡಬೇಕು ಅಂತ ನ್ಯಾನೋ ತಗೊಂಬಂದರು. ಅಫ್ಕೋರ್ಸ್ ಈ ನ್ಯಾನೋ ಅಂದ್ಕೊಂಡ ಮಟ್ಟಿಗೆ ಸಕ್ಸಸ್ ಕಾಣಲಿಲ್ಲ ನಿಜ, ಆದರೆ ರತನ್ ಟಾಟಾರ ಆ ಪ್ರಯತ್ನ ಇತ್ತಲ್ಲ ಅದು ಬಹಳ ಗ್ರೇಟ್. ಮನೆಗೆ ಮರಳಿದ ಮಹಾರಾಜ, ದಿ ಕಮ್ ಬ್ಯಾಕ್. ರತನ್ ಟಾಟಾ ಅವರ ನಂತರ ಸೈರಸ್ ಮಿಸ್ತ್ರಿ ವಿವಾದದಿಂದ ಟಾಟಾ ಕಂಪ್ನಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಿದ್ದು ಸುಳ್ಳಲ್ಲ. ಆದರೆ ಆ ಟೈಮ್ನಲ್ಲಿ ಕಂಪನಿಯನ್ನು ಮತ್ತೆ ಸರಿದಾರಿಗೆ ತಂದಿದ್ದು ಈಗಿನ ಚೇರ್ಮನ್ ಎನ್ ಚಂದ್ರಶೇಖರನ್. ಇವತ್ತು ಟಾಟಾ ಗ್ರೂಪ್ ಭವಿಷ್ಯದ ಟೆಕ್ನಾಲಜಿಗಳ ಮೇಲೆ ಕಣ್ಣಿಡ್ತಾ ಇದೆ. ಭಾರತದ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ನಲ್ಲಿ ಟಾಟಾ ಮೋಟಾರ್ಸ್ ಮೊದಲ ಹೆಜ್ಜೆ ಇಟ್ಟು ವೇಗವಾಗಿ ಓಡ್ತು. ಸುಮಾರು 55% ಮಾರ್ಕೆಟ್ ಶೇರ್ ಇವತ್ತಿಗೂ ಅವರದೇ ಇದೆ. ಆನ್ಲೈನ್ ಶಾಪಿಂಗ್, ಪೇಮೆಂಟ್ಸ್ ಎಲ್ಲದಕ್ಕೂ ಟಾಟಾ ನ್ಯೂ ಅನ್ನೋ ಸೂಪರ್ ಆ್ಯಪನ್ನು ತಗೊಂಡಿದ್ದಾರೆ. ಅಲ್ಲದೆ ಡಿಫೆನ್ಸ್ ಕ್ಷೇತ್ರ ಹಾಗೆ ಇತ್ತೀಚೆಗೆ ಏರೋಸ್ಪೇಸ್ನಲ್ಲೂ ಕೂಡ ಟಾಟಾ ಹೆಜ್ಜೆಯನ್ನು ಇಡ್ತಾ ಇದೆ. ಅಟಾಮಿಕ್ ಎನರ್ಜಿಯಲ್ಲೂ ಕೂಡ ಮೊದಲ ಹೆಜ್ಜೆಯನ್ನು ಇಡ್ತಾ ಇದೆ. ಅಷ್ಟೇ ಅಲ್ಲ, ಜಗತ್ತು ಸೆಮಿ ಕಂಡಕ್ಟರ್ ಚಿಪ್ಗಳ ಹಿಂದೆ ಓಡ್ತಾ ಇದ್ರೆ ಇವತ್ತು ಟಾಟಾ ಗುಜರಾತ್ನ ಧುಲೇರಾದಲ್ಲಿ 91,000 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾರತದ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿಯನ್ನು ಕಟ್ತಾ ಇದ್ದಾರೆ. ಆಪಲ್ ಐಫೋನ್ಗಳನ್ನು ಕೂಡ ಟಾಟಾ ಭಾರತದಲ್ಲಿ ಅಸೆಂಬಲ್ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಸ್ನೇಹಿತರೆ ಒಂದು ಅದ್ಭುತ ಎಮೋಷನಲ್ ಕಮ್ ಬ್ಯಾಕ್ ಆಯಿತು. 1953ರಲ್ಲಿ JRD ಟಾಟಾ ಅವರಿಂದ ಭಾರತ ಸರ್ಕಾರ ನಮ್ಮ ಪವರ್ ಅಂತ ಹೇಳಿ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಕಿತ್ಕೊಂಡಿತ್ತಲ್ಲ ಕಂಪ್ನಿಯನ್ನು, ರಾಷ್ಟ್ರೀಕರಣ ಮಾಡಿ ನ್ಯಾಷನಲೈಸ್ಡ್ ಅಂತ ಹೇಳಿ ಕಿತ್ಕೊಂಡ್ಬಿಟ್ಟಿದ್ರಲ್ಲ. ಆ ಏರ್ ಇಂಡಿಯಾವನ್ನು 2022ರಲ್ಲಿ ಬರೋಬ್ಬರಿ 69 ವರ್ಷಗಳ ನಂತರ ಟಾಟಾ ಗ್ರೂಪ್ ಸರ್ಕಾರದಿಂದ ನಿಮ್ಮ ಯೋಗ್ಯತೆ ಎಲ್ಲ ನಡೆಸೋಕ್ಕಾಗಲ್ಲ, ವಾಪಸ್ ಕೊಡಿ ಅಂತ ಮರಳಿ ಖರೀದಿ ಮಾಡ್ತು. ಯಾಕಂದರೆ ಸರ್ಕಾರದ ಕೈಲಿ ಆಗಿರಲಿಲ್ಲ, ಅವ್ರಿಗೆ ಯೋಗ್ಯತೆ ಇರಲಿಲ್ಲ. ಏರ್ ಇಂಡಿಯಾ ದಿನಾನೂ ಗತಿಗೆಟ್ಟು ಕಂಪನಿ ಆಗ್ತಾ ಬಂದಿತ್ತು ಕಳೆದ 70 ವರ್ಷಗಳಲ್ಲಿ. ಸಾಲದ ಮೇಲೆ ಸಾಲ ಮಾಡಿ ಏನು ಮಾಡಿದ್ರು ರಿಪೇರಿ ಆಗದ, ಯಾವತ್ತೂ ಮತ್ತೆ ಸರಿದಾರಿಗೆ ಬರದ ದಿಕ್ಕೆಟ್ಟ ಕಂಪನಿ ಥರ ಆಗಿ ಹೋಗಿತ್ತು. ಕಡೆಗೂ ಕೂಡ ಭಾರತ ಸರ್ಕಾರ ಪ್ರೈವೇಟೈಸ್ ಮಾಡೋಣ, ನಾವು ಯಾಕೆ ಇದನ್ನು ಏರ್ಲೈನ್ ನಡೆಸ್ತಾ ಕೂರಬೇಕು ಅಂತ ಹೇಳಿ ಕೈ ಚೆಲ್ಲಿದಾಗ ಮರಳಿ ಗೂಡಿಗೆ ಅಂತ ಹೇಳಿ ವಾಪಸ್ ಖರೀದಿ ಮಾಡ್ತು. ಮಹಾರಾಜ ಮತ್ತೆ ತನ್ನ ಮನೆಗೆ ವಾಪಸ್ ಬಂದ. ಇದರಿಂದ ಟಾಟಾ ತಾನು ಕಳ್ಕೊಂಡಿದ್ದ ಘನತೆಯೊಂದನ್ನ ವಾಪಸ್ ಪಡಿತು. ಅವ್ರಿಗೆ ಗೊತ್ತಿತ್ತು ಏರ್ ಇಂಡಿಯಾವನ್ನ ತುಂಬಾ ಹಳ್ಳ ಹಿಡಿಸಿದ ಭಾರತ ಸರ್ಕಾರ ಅಂತ. ಅದನ್ನ ತಗೊಂಡು ರಿಪೇರಿ ಮಾಡಕ್ಕೆ ತುಂಬಾ ಮುಜುಗರದ ಸನ್ನಿವೇಶಗಳನ್ನ ನಾವು ಅನುಭವಿಸಬೇಕಾಗುತ್ತೆ ಅಂತ ಕೂಡ ಗೊತ್ತಿತ್ತು. ಇಮಿಡಿಯೇಟ್ಲಿ ಆಗಲ್ಲ, ಟಾಟಾ ಗ್ರೂಪ್ಗೆನೆ ಒಂದಷ್ಟು ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಏರ್ ಇಂಡಿಯಾ ಮಾಡ್ಬೋದು ಒಂದಷ್ಟು ವರ್ಷಗಳ ಕಾಲ ಅಂತ ಗೊತ್ತಿತ್ತು ಅವರಿಗೆ. ಆದರೂ ಕೂಡ ರಿಸ್ಕ್ ತಗೊಂಡು ಅದನ್ನು ರಿಪೇರಿ ಮಾಡೋ ಪ್ರಯತ್ನದಲ್ಲಿ ಟಾಟಾ ಗ್ರೂಪ್ ಇದೆ. ಟಾಟಾ ಅಂದರೆ ಕೇವಲ ವ್ಯಾಪಾರ ಅಲ್ಲ, ನಂಬಿಕೆ. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೊಂದು ಡೌಟ್ ಬಂದಿರ್ಬೋದು. 33 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳೋ ಇಷ್ಟು ದೊಡ್ಡ ಎಂಪೈರ್ ಕಟ್ಟಿರೋ ಟಾಟಾ ಫ್ಯಾಮಿಲಿಯವರು ಈ ಫೋರ್ಬ್ಸ್ ಬಿಲಿಯನೇರ್ ಲಿಸ್ಟ್ನಲ್ಲಿ ಅಂದರೆ ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಯಾರೂ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ. ಯಾಕೆ? ಅಂಬಾನಿ, ಅದಾನಿ ಎಲ್ಲರೂ ಟಾಪ್ ಲಿಸ್ಟ್ನಲ್ಲಿ ಇರ್ತಾರೆ, ಆದರೆ ಟಾಟಾ ಹೆಸರು ಯಾಕಿಲ್ಲ? ಇದಕ್ಕೆ ಕಾರಣ ಟಾಟಾ ಕಂಪನಿಯ ಒಡೆತನದ ಶೈಲಿ. ಎಲ್ಲ ಟಾಟಾ ಕಂಪನಿಗಳನ್ನು ಕಂಟ್ರೋಲ್ ಮಾಡೋದು ಟಾಟಾ ಸನ್ಸ್, ಟಾಟಾ ಮಕ್ಕಳು ಅನ್ನೋ ಮಾತೃ ಸಂಸ್ಥೆ. ಈ ಟಾಟಾ ಸನ್ಸ್ನ ಸುಮಾರು 66% ಷೇರುಗಳಿರೋದು ಯಾರ ಹೆಸರಲ್ಲಿ ಗೊತ್ತಾ? ಯಾರೋ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಮೊದಲಿಗೆ ಟಾಟಾ ಟ್ರಸ್ಟ್ಗಳ ಹೆಸರಲ್ಲಿದೆ. ಸರ್ ದೊರಾಬ್ಜಿ, ಸರ್ ರತನ್ ಟಾಟಾ ಟ್ರಸ್ಟ್ಗಳು. ಇದರ ಅರ್ಥ ಇಷ್ಟೇ: ಟಾಟಾ ಕಂಪನಿಗಳು ಗಳಿಸೋ ಲಾಭದ 2/3 ಭಾಗ ನೇರವಾಗಿ ಕ್ಯಾನ್ಸರ್ ಆಸ್ಪತ್ರೆಗಳ ನಿರ್ಮಾಣಕ್ಕೆ, ಬಡ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೋಗುತ್ತೆ. ಇದೇ ಕಾರಣಕ್ಕೆ ಟಾಟಾ ಕುಟುಂಬದವರು ವೈಯಕ್ತಿಕವಾಗಿ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಕಾಣಿಸ್ಕೊಳ್ಳಲ್ಲ. ಯಾಕಂದ್ರೆ ಅವರು ದುಡ್ಡನ್ನ ಅವರ ಪರ್ಸನಲ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಳ್ತಾ ಇಲ್ಲ. ಭಾರತದಲ್ಲಿ ಟಾಟಾ ಕಂಪನಿಗೆ ಅದರದೇ ಆದ ಒಂದು ಗೌರವ ಇದೆ. ಟಾಟಾ ಕೇವಲ ವಸ್ತುಗಳನ್ನು ತಯಾರಿಸೋಲ್ಲ, ದೇಶವನ್ನ ಕಟ್ತಾರೆ ಅನ್ನೋ ಒಪಿನಿಯನ್ ಇದೆ. ಹಾಗಾಗಿನೇ ಇದು ಕೇವಲ ವ್ಯಾಪಾರ ಅಲ್ಲ, 150 ವರ್ಷಗಳ ನಂಬಿಕೆ. ಈಗ ಹೇಳಿ, ಟಾಟಾ ಕಂಪನಿಯ ಯಾವ ಪ್ರಾಡಕ್ಟ್ ನಿಮ್ಮ ಫೇವರೆಟ್? ಟಾಟಾ ಉಪ್ಪ, ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರ, ಅಥವಾ ಟಾಟಾ ನೆಕ್ಸಾನ್, ಟಾಟಾ ಪಂಚ, ಹ್ಯಾರಿಯರ್, ಸಫಾರಿನ, ಅಥವಾ TCS ಕಂಪನಿನ, ಅಥವಾ ಓವರ್ ಆಲ್ ಆ ಬ್ರ್ಯಾಂಡ ಟಾಟಾ ಅಷ್ಟೇನಾ? ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ
ಟಾಟಾ AIL ಲೈಫ್ನ ಯುಲಿಪ್ NFO ಅಂತ ಹೇಳಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿದೆ. ಮಾರ್ಚ್ 31ರವರೆಗೆ NFO ಪೀರಿಯಡ್ ಓಪನ್ ಇರುತ್ತೆ, ಕೆಲವೇ ದಿನಗಳು ಮಾತ್ರ ಇರೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.